ನಮಸ್ಕಾರ. ಇವತ್ತಿನ ವಿಡಿಯೋ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳಲ್ಲಿ ಸ್ವಲ್ಪ ಬದಲಾವಣೆ ಪಟ್ಟಿ ನೋಡಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇನ್ ಇಂಡಿಯಾ, AMFI ಅಂತ ಶಾರ್ಟ್ ಕಟ್, ಅವರು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸ್ಟಾಕ್ಸ್ನ 6 ತಿಂಗಳಿಗೊಮ್ಮೆ ರಿವ್ಯೂ ಮಾಡ್ತಾರೆ. ಆಸ್ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಬೇಸ್ಡ್ ಆನ್ ದಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮತ್ತೆ ಅದೇ ತರ ಕ್ಲಾಸಿಫಿಕೇಶನ್ ಮಾಡಿದ ಮೇಲೆ ಅವರು ಷೇರುಗಳನ್ನು ಅಪ್ಗ್ರೇಡು, ಡೌನ್ ಗ್ರೇಡ್ ಮಾಡ್ತಾರೆ. ಇದು ಮಿಡ್ ಕ್ಯಾಪ್ ಹೋಗ್ಬೇಕು, ಇದು ಸ್ಮಾಲ್ ಕ್ಯಾಪ್ ಹೋಗ್ಬೇಕು, ಇತ್ಯಾದಿ ಇತ್ಯಾದಿ. ಇವತ್ತು ಒಂದು ಪಟ್ಟಿ ರೆಡಿ ಮಾಡಿದ್ದಾರೆ. ಆಗಸ್ಟ್ 2023ರಿಂದ ಜನವರಿ 2024ರವರೆಗೆ ಯಾವ ಷೇರುಗಳು ಯಾವ ಕ್ಯಾಟಗರಿಗೆ ಬರ್ತಾವೆ ಅಂತ. ಈ ಪಟ್ಟಿಯನ್ನು ಮಾಡುವ ಉದ್ದೇಶ ಮತ್ತು ಅದರಿಂದ ಉಪಯೋಗ ಏನು ಅಂತಂದ್ರೆ, ಒಮ್ಮೆ ಯಾವುದಾದ್ರು ಒಂದು ಶೇರನ್ನ ಲಾರ್ಜ್ ಕ್ಯಾಪ್ ಅಂತ ಕ್ಲಾಸಿಫೈ ಮಾಡಿದ್ರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಆ ಷೇರುಗಳಲ್ಲಿ ಹಣವನ್ನು ಹಾಕಬೇಕು. ಯಾವುದಾದ್ರೂ ಒಂದು ಶೇರ್ ಲಾರ್ಜ್ ಕ್ಯಾಪ್ ಇಂದ ಮಿಡ್ ಕ್ಯಾಪಿಗೆ ಹೋದ್ರೆ ಅದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂದ್ರೆ ಅಲ್ಲಿಂದ ಸೇಲ್ ಮಾಡಿಕೊಂಡು ಮತ್ತೆ ಅವರು ಅದೇ ಕಂಪನಿಯನ್ನು ಮಿಡ್ ಕ್ಯಾಪ್ ಷೇರುಗಳಲ್ಲಿ ಕೊಡಬೇಕಾಗುತ್ತೆ. ಆದ್ದರಿಂದ ಹಲವಾರು ಮ್ಯೂಚುವಲ್ ಫಂಡ್ಗಳಲ್ಲಿ ಬೇಕಾದಷ್ಟು ಚರ್ನಿಂಗ್ ಅಂದ್ರೆ ಮೊಸರು ಕಳೆದ ಹಾಗೆ ಈ ಷೇರುಗಳನ್ನು ತಗೊಳ್ಳೋದು ಮಾಡೋದ್ರಿಂದ ಆ ಷೇರುಗಳ ಒಂದಷ್ಟು ಬದಲಾವಣೆ ಆಗ್ತವೆ. ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗ್ತವೆ, ಜಾಸ್ತಿ ಜನ ಪರ್ಚೇಸ್ ಮಾಡ್ತಾರೆ, ಜಾಸ್ತಿ ಲೈಮ್ ಲೈಟಿಗೆ ಬರುತ್ತೆ. ಆದ್ದರಿಂದ ಯಾವುದಾದ್ರೂ ಒಂದು ಶೇರ್ ಲಾರ್ಜ್ ಕ್ಯಾಪ್ ಅಂತ ಎನಿಸ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು ಆ ಶೇರಿಗೆ. ಯಾಕಂದ್ರೆ ಹೂಡಿಕೆದಾರರಿಗೂ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಆ ಷೇರು ಸ್ವಲ್ಪ ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇದೆ. ನಾನು ಆಗ್ಲೇ ಹೇಳಿದಾಗೆ ಈ ವರ್ಗೀಕರಣಕ್ಕೆ ಆಧಾರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ದ ಲಾಸ್ಟ್ 6 months. ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಮೊದಲ 100 ಮಾರ್ಕೆಟ್ ಕ್ಯಾಪ್ ಇರುವಂತಹದ್ದು ನಮ್ಮ ದೇಶದಲ್ಲಿ NSEಯಲ್ಲಿ ಅವುಗಳನ್ನು ಲಾರ್ಜ್ ಕ್ಯಾಪ್ ಅಂತ ಕರೀತಾರೆ. ಮತ್ತು 101ರಿಂದ 250 ಇದ್ರೆ ಅದಕ್ಕೆ ಮಿಡ್ ಕ್ಯಾಪ್ ಅಂತ ಕರೀತಾರೆ. ಮತ್ತು 251ಗಿಂತ ಕೆಳಗಿದ್ರೆ ಅದನ್ನು ನಾವು ಸ್ಮಾಲ್ ಕ್ಯಾಪ್ ಅಂತ ಕರೆಯುತ್ತೇವೆ. ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ದೇಶದಲ್ಲಿ 1900ಕ್ಕೂ ಮಿಗಿಲಾಗಿ ಷೇರುಗಳಿದ್ದಾವೆ NSEಯಲ್ಲಿ. ಈಗ ನಿಮ್ಮ ಮುಂದೆ ಇನ್ನೊಂದಷ್ಟು ಮಾಹಿತಿ. AMFI ಕ್ಲಾಸಿಫಿಕೇಶನ್ ಆಗಸ್ಟ್ 2023 ಟು ಜಾನ್ವರಿ 2024. ಲಾರ್ಜ್ ಕ್ಯಾಪ್ ಅನಿಸಿಕೊಂಡಂತ ಒಂದು ಷೇರಿಗೆ ಮಿನಿಮಮ್ ಅಪ್ರಾಕ್ಸಿಮೇಟ್ ಆಗಿ ಮಾರ್ಕೆಟ್ ಕ್ಯಾಪ್ ಅಬೌವ್ 49,700 crores. ಮಿಡ್ ಕ್ಯಾಪ್ ಅಂತ ಕಳಿಸ್ಕೋಬೇಕಾದ್ರೆ 17,400ರಿಂದ 49,700ವರೆಗೂ ಇರಬೇಕು. ಮತ್ತೆ ಸ್ಮಾಲ್ ಕ್ಯಾಪ್ ಅಂತಂದ್ರೆ ಬಿಲೋ 17,400 crores ಮಾರ್ಕೆಟ್ ಕ್ಯಾಪ್ ಇರಬೇಕು. ಆಗಲೇ ಹೇಳಿದ ಹಾಗೆ ಈ ತರ ಕ್ಲಾಸಿಫಿಕೇಶನ್ ಆದ ಕೂಡಲೇ ಮ್ಯೂಚುವಲ್ ಫಂಡ್ಗಳು ಒಂದಷ್ಟು ಬದಲಾವಣೆಯನ್ನು ತರ್ತಾವೆ ತಮ್ಮ ಪೋರ್ಟ್ಫೋಲಿಯೋದಲ್ಲಿ. ಅದರಿಂದಾಗಿ ಸುಮಾರು ಷೇರುಗಳು ಖರೀದಿ ಆಗ್ತವೆ, ಸುಮಾರು ಷೇರುಗಳು ಮಾರಾಟಕ್ಕೆ ಬರ್ತವೆ. ಈಗ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಚೇಂಜಸ್ ಸ್ಟಾಕ್ಸ್ ಟು ಬಿ ಅಪ್ಗ್ರೇಡೆಡ್ ಫ್ರಮ್ ಮಿಡ್ ಕ್ಯಾಪ್ ಟು ಲಾರ್ಜ್ ಕ್ಯಾಪ್. ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಮಾರ್ಕೆಟ್ ಕ್ಯಾಪ್ 63,720, ಅದು ಹೋಗಿದ್ದು ಮಿಡ್ ಕ್ಯಾಪ್ ಇಂದ ಲಾರ್ಜ್ ಕ್ಯಾಪಿಗೆ. PNB 64,525 ಕೋಟಿ, ಕೆನರಾ ಬ್ಯಾಂಕ್ 58,433 ಕೋಟಿ, TVS ಮೋಟಾರ್ 62,704 ಕೋಟಿ, ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ 61,008 ಕೋಟಿ, ಮ್ಯಾನ್ಕೈಂಡ್ ಫಾರ್ಮಾ 68,014 ಕೋಟಿ, IDBI ಬ್ಯಾಂಕ್ 62,310 ಕೋಟಿ. ಈಗ ಸ್ಟಾಕ್ಸ್ ಅಪ್ಗ್ರೇಡೆಡ್ ಫ್ರಮ್ ಸ್ಮಾಲ್ ಕ್ಯಾಪ್ ಟು ಮಿಡ್ ಕ್ಯಾಪ್. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ 22,401 ಕೋಟಿ, ಕಾರ್ಬೋರಂಡಮ್ ಯೂನಿವರ್ಸಲ್ 22,764 ಕೋಟಿ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ 20,797 ಕೋಟಿ, ಫರ್ಟಿಲೈಸರ್ ಅಂಡ್ ಕೆಮಿಕಲ್ಸ್ ಟ್ರಾವಂಕೋರ್ 31,157 ಕೋಟಿ, ಜಿಂದಾಲ್ ಸ್ಟೇನ್ಲೆಸ್ 29,121 ಕೋಟಿ. ಈಗ ಸ್ಟಾಕ್ಸ್ ಅಪ್ಗ್ರೇಡೆಡ್ ಫ್ರಮ್ ಸ್ಮಾಲ್ ಕ್ಯಾಪ್ ಟು ಮಿಡ್ ಕ್ಯಾಪ್. ರೈಲ್ ವಿಕಾಸ್ ನಿಗಮ್ ಈಗ ಮಿಡ್ ಕ್ಯಾಪಿಗೆ ಬಂದಿದೆ, 25,875 ಕೋಟಿ. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ 19,142 ಕೋಟಿ, ಭಾರತ್ ಡೈನಾಮಿಕ್ಸ್ 20,659 ಕೋಟಿ, IIFL ಫೈನಾನ್ಸ್ 19,333 ಕೋಟಿ. ಇನ್ನೊಂದು ಪಟ್ಟಿ ಸ್ಟಾಕ್ಸ್ ಟು ಬಿ ಡೌನ್ ಗ್ರೇಡೆಡ್ ಫ್ರಮ್ ಲಾರ್ಜ್ ಕ್ಯಾಪ್ ಟು ಮಿಡ್ ಕ್ಯಾಪ್. ಅಂದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಇದ್ದದ್ದು ಈಗ ಮಿಡ್ ಕ್ಯಾಪ್ ಹೋಗ್ತಾ ಇದೆ. ಟಾಟಾ ಎಲ್ಯಾಕ್ಸಿ 47,038 ಕೋಟಿ, ನೈಕಾ 40,893 ಕೋಟಿ, JSW ಎನರ್ಜಿ 49,628 ಕೋಟಿ, ಇಂಡಸ್ ಟವರ್ 43,901 ಕೋಟಿ, ಪೇಜ್ ಇಂಡಸ್ಟ್ರೀಸ್ 40,945 ಕೋಟಿ,
ಮೈಕ್ರೋಟೆಕ್ ಡೆವಲಪರ್ಸ್ 67,641 ಕೋಟಿ, ಇನ್ಫೋ ಎಡ್ಜ್ 57,371 ಕೋಟಿ. ಇವುಗಳು ಲಾರ್ಜ್ ಕ್ಯಾಪ್ ಇಂದ ಮಿಡ್ ಕ್ಯಾಪಿಗೆ ಡೌನ್ ಗ್ರೇಡ್ ಆಗ್ತಾ ಇದ್ದಾರೆ. ಕಾಮನ್ ಸೆನ್ಸ್ ಪ್ರಕಾರ ಹೇಳುವುದಾದ್ರೆ ಯಾವ್ದಾದ್ರು ಒಂದು ಷೇರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತಂದ್ರೆ ಅದರ ರೇಟ್ ಮೇಲಕ್ಕೆ ಹೋಗುತ್ತೆ, ಅದರಿಂದಾಗಿ ಮಾರ್ಕೆಟ್ ಕ್ಯಾಪ್ ಕೂಡ ಮೇಲಕ್ಕೆ ಹೋಗುತ್ತೆ. ಆವಾಗ ಅಪ್ಗ್ರೇಡ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾವ್ದಾದ್ರು ಸ್ಟಾಕಿನ ಪರ್ಫಾರ್ಮೆನ್ಸ್ ವೀಕ್ ಆದ್ರೆ ಮಾರ್ಕೆಟ್ ಕ್ಯಾಪ್ ಕೆಳಗೆ ಬೀಳುತ್ತೆ, ಮತ್ತೆ ಕಟ್ ಆಫ್ ಫಿಗರ್ ಟು ಬಿ ಕ್ಲಾಸಿಫೈಡ್ ಲಾರ್ಜ್ ಕ್ಯಾಪ್ ಆರ್ ಮಿಡ್ ಕ್ಯಾಪ್ ಮತ್ತೆ ಚೇಂಜ್ ಆಗುತ್ತೆ. ಅಲ್ಲಿಗೆ ಷೇರು ಡೌನ್ ಗ್ರೇಡ್ ಅಥವಾ ಅಪ್ಗ್ರೇಡ್ ಆಗುವಂತ ಚಾನ್ಸಸ್ ಇದೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಕುಟುಂಬದಲ್ಲಿ ಪೇರೆಂಟ್ಸ್, ಬ್ರದರ್, ಸಿಸ್ಟರ್, ಸ್ಪೌಸ್ ಇವ್ರು ಯಾರಾದರೂ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತಾ ಇದ್ದಾರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.